ಬಂದೇ ಬಿಟ್ವಿ ರಾವಣ ಸ್ನಾನ ಮಾಡ್ತಾ ಇದ್ದಂತ ಜಾಗಕ್ಕೆ. ಸುತ್ತ ಬಾವುಲಿಗಳು ಅಂತ ಸದ್ ಮಾಡ್ತವೆ. ಇಲ್ಲಿ ನಾನು ಒಬ್ನೇ ಇಳ್ತಿದ್ದೀನಿ. ವಾ, ಏನ್ ಟ್ರಾನ್ಸ್ಪರೆಂಟ್ ಆಗಿದೆ ಇಲ್ಲಿ ನೀರಂತೂ. ಈ ಅಪ್ಪ ಗುರು ಬಂದೇ ಬಿಟ್ವಿ. ಆಕ್ಚುಲಿ ಇದು ಸ್ಟಾರ್ಟ್ ಮಾತ್ರ ಅಷ್ಟೇ, ಎಂಟ್ರಿ ಇಲ್ಲ ಐತೆ ನೋಡ್ರಿ. ಇಲ್ಲಿಂದ ಹೋಗ್ಬೇಕು ಗುರು, ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ರಾವಣ ಹೆಂಗೋಯ್ತಾ ಇದ್ದ ಇದ್ರೊಳಗಡೆ. ಓಹೋ ಗುರು, ನಾನು ಅಂದ್ಕೊಂಡಿದ್ದಕ್ಕಿಂತ ಸಿಕ್ಕಾಪಟ್ಟೆ ಕ್ಲಿಷ್ಟಕರವಾಗಿದೆ ಇದಂತೂ. ನನ್ಗೆ ಇವಾಗ್ಲೂ ಡೌಟು, ರಾವಣ ಇದ್ರೊಳಗಡೆ ಹೆಂಗೋಯ್ತಾ ಇದ್ದ ಅಂತ. ಆ ಪಾಟಿ ದೈತ್ಯವಾಗಿರುವಂತ ದೇಹನ ಇಟ್ಕೊಂಡು ದಾರ ಗೀರ ಎಲ್ಲ ಎಳ್ಕೊಂಡು ಇಳಿಬೇಕಲ್ಲ ಗುರು. ಅವಾಗಿಂದ ಎಲ್ಲಿಂದ ಎಲ್ಲಿ ಹೋಯ್ತಿದೀವಿ, ಎಲ್ಲೆಲ್ಲಿ ಇಳಿತಾ ಇದೀವಿ ಏನು ಗೊತ್ತಾಯ್ತಾ ಇಲ್ಲ ಗುರು. ಹೋಗ್ಬೇಕಲ್ಲ ಇಲ್ಲಿ. ಇಷ್ಟೊಂದು ಕಷ್ಟ ಐತೆ ಅನ್ಕೊಂಡೇ ಇರ್ಲಿಲ್ವಲ್ಲ ನಾನು. ಹಲೋ, ಹೌ ಆರ್ ಯು? ಹೌ ವಾಸ್ ದ ಅಡ್ವೆಂಚರ್? ಮಸ್ಕಿಟೋ ಬೈಟಿಂಗ್? ಸೊಳ್ಳೆಗಳಿಗೆಲ್ಲ ಬಿಳಿ ರಕ್ತ ಸಿಕ್ತು ಅಂತ ಕುಡ್ದಿದ್ದೆ ಕುಡಿತಾವೆ. ಬಾವುಲಿಗಳು ಐತಿ ಇಲ್ಲಿ. ಒಳಗಡೆ ಬರ್ತಾ ಏನೋ ಮಿಣ ಅಂತ ಹೊಳಿತಾ ಇದೆ ಹಂಗೆ. ಓಹೋ, ಇಡೀ ಗುಹೆ ಹೊಳಿತಾ ಇದೆ. ದೇವರು ಈ ಗುಹೆ ಒಳಗಡೆ ಬಂದಾದ್ಮೇಲೆ ಗೊತ್ತಾಯ್ತು ಈ ಗುಹೆಯಲ್ಲಿ ಯಥೇಚ್ಛವಾಗಿ ಗ್ರಫೈಟ್ ಇದೆ ಅಂತ. ಆ ಗ್ರಫೈಟ್ ಎಲ್ಲಾ ಕಡೆನೂ ಮಿಣ ಅಂತ ಹೊಳಿತಾ ಇದೆ. ಈ ಜಾಗದಲ್ಲಿ ಲೈಟ್ ಮಾಡಲ್ ಒಂದು ಫೋಟೋ ತೆಗ್ದಿ ನೋಡಿ, ಅದ್ಭುತವಾಗಿ ಕಾಣ್ತಾ ಇದೆ. ಎಲ್ಲ ಕಡೆನೂ ಗ್ರಫೈಟು ಪಳ ಅಂತ ಹೊಳಿತಾ ಇದೆ. ಗ್ರಫೈಟು ಏನೇನು ಕೆಲ್ಸಕ್ಕೆ ಬರುತ್ತೆ ನಿಮಗೆ ಗೊತ್ತಲ್ಲ. ಒಂದು ಪೆನ್ಸಿಲ್ನ ಆ ಸೀಸ ಇರುತ್ತಲ್ಲ ಅದನ್ನ ತಯಾರ್ಸಕ್ಕೆ, ಮತ್ತಿನ್ನ ವಜ್ರನ ಗ್ರಫೈಟ್ ಇಂದನೇ ತಯಾರಿಸೋದು. ಗುಹೆ ಒಳಗಡೆ ಬಂದ್ಬಿಟ್ಟಿದೀವಿ. ಇಲ್ಲಿ ನೋಡಿ, ನಾವಿರೋ ಜಾಗ ಅಂತೂ ಎಷ್ಟು ದೊಡ್ಡದಾಗಿದೆ. ಓ ಮೈ ಗಾಡ್. ಈ ಜಾಗದ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋ ಜೊತೆ ಈ ಜಾಗಕ್ಕೆ ಬತ್ತೈನಿ. ನಾನು ಒಬ್ನೇ ಅಂತೂ ಈ ಜಾಗಕ್ಕೆ ಬರಕ್ ಕಾಯ್ತಾನೆ ಇರ್ಲಿಲ್ಲ ಬಿಡಿ. ಯಾಕಂದ್ರೆ ಸುಮ್ಮನೆ ಹಂಗೆ ಕೇಳಿಸ್ಕೊಳ್ಳಿ ಸೌಂಡು. 100 ಬಾವುಲಿಗಳಿವೆ ಇಲ್ಲಿ. ಹಂಗೆ ಬರ್ತಾ ಇರ್ಬೇಕಾರೆ ಏನೇನೋ ಸೌಂಡ್ ಕೇಳಿಸ್ತಾವೆ. ರಾವಣ, ಏ ರಾವಣ, ಈ ಕಂಬದಲ್ಲಿರುವೆಯಾ? ಎಲ್ಲಿರುವೆ? ಯಾವ ಇವೆಲ್ಲ? ಎಲ್ಲಿರುವೆ ಮಾನವ ಕಾಣುವ ರಾವಣನೇ, ಎಲ್ಲಿ ಅಡಗಿ ಕುಂತಿರುವೆ ರಾವಣ? ಯಾರದು? ರಾವಣನ? ಓಹೋ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗುರು ಇದಂತೂ ಗುಹೆ. ಬರೀ ಎಂಟ್ರೆನ್ಸ್ ಮಾತ್ರ ಚಿಕ್ಕದಷ್ಟೇ ಈ ಗುಹೆಗೆ. ಒಳಗಡೆ ಬಂದ್ರೆ ಏನಿಲ್ಲ 100 ಜನ ಕುಂತು ಊಟ ಮಾಡ್ಬೋದು. ಆ ಪಟ್ಟಿ ದೊಡ್ಡದಾಗಿದೆ ಇದು ಗುಹೆ. ಏನ್ ಗುಹೆ ಹಿಂಗಿದ್ಯಲ್ಲ, ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಗುರು. ಈ ತರ ನಾನು ಯಾವತ್ತೂ ನೋಡೇ ಇಲ್ಲ ನನ್ನ ಇಡೀ ಜೀವನದಲ್ಲಿ. ಬಂದ್ವಿ. ಓ ಮೈ ಗಾಡ್, ಇಲ್ಲೇ ರಾವಣ ಸ್ನಾನ ಮಾಡ್ತಾ ಇದ್ದಿದ್ದು. ರಾವಣ ಟೇಕಿಂಗ್ ಬಾತ್ ಹಿಯರ್ ಓನ್ಲಿ. ದೇವರು ಬಂದೇ ಬಿಟ್ವಿ ರಾವಣ ಸ್ನಾನ ಮಾಡ್ತಾ ಇದ್ದಂತ ಜಾಗಕ್ಕೆ. ಸುತ್ತ ಬಾವುಲಿಗಳು ಅಂತ ಸದ್ ಮಾಡ್ತವೆ. ಇಲ್ಲಿ ನಾನು ಒಬ್ನೇ ಇಳ್ತಿದ್ದೀನಿ. ವಾ, ಏನ್ ಟ್ರಾನ್ಸ್ಪರೆಂಟ್ ಆಗಿದೆ ಇಲ್ಲಿ ನೀರಂತೂ. ಫುಲ್ಲು ಕ್ಲೀನ್ ವಾಟರ್ ಗುರು. ಇದಂತೂ ಸಿಕ್ಕಾಪಟ್ಟೆ ಆಳವಾಗಿದೆ. ಒಳಗಡೆ ಹೋಗೋಣ ಬನ್ನಿ. ಈ ಅಣ್ಣ ಇರ್ಲಿಲ್ಲ ಅಂದ್ರೆ ನನ್ನ ಜೊತೆಗೆ ದೇವರಣ್ಣ ಇಲ್ಲಿ ಬತ್ತೇನೆ ಇರ್ಲಿಲ್ಲ ಗುರು. ಬರೋ ಧೈರ್ಯನೂ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಈ ಗುಹೆ ಒಳಗಡೆ ನಾವು ಬಿಟ್ರೆ ಬೇರೆ ಯಾರು ಇಲ್ಲ. ಈ ಗುಹೆ ಅಂತೂ ಪಿಚ್ಚು ಡಾರ್ಕ್. ಬೇಕಾದ್ರೆ ನೋಡಿ, 3, 2, 1 ಏನು ಕಾಣ್ತಿಲ್ಲ ನೋಡಿ, ಪಿಚ್ಚು ಬ್ಲ್ಯಾಕು. ರಾವಣ ಯಪ್ಪ ದೇವ್ರೆ, ಇಲ್ಲಿ ಯಾರಾದ್ರೂ ಒಬ್ರೇ ಬಂದ್ರೆ ಮುಗೀತು ಕತೆ. ಪಾತಾಳ ಲೋಕ ಹಿಂಗೆ ಇರ್ತದೆ ನಿಜ ಜೀವನದಲ್ಲಿ. ಗೊತ್ತಿಲ್ಲ, ಗೊತ್ತಿರೋರ್ಗೆ ಗೊತ್ತು.